ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ಗಳು ನಡೀತಾನೆ ಇರ್ತವೆ. ಹಾಗೆ ನಮ್ಮ ಮಗನ ಸ್ಕೂಲಲ್ಲೂ ಕೂಡ ಕಲರ್ಸ್ ಡೇ ಅಂತ ಆಚರಿಸ್ತಾರೆ. ಆವಾಗ ಅವರಿಗೆ ಒಂದೊಂದು ಕಲರ್‌ನ ಕೊಟ್ಟಿರ್ತಾರೆ. ಆ ಕಲರಿಂದಲೇ ನಾವು ಏನಾದರೂ ಅವರಿಗೆ ಡ್ರೆಸ್ಗಳು ಅಥವಾ ಏನಾದ್ರು ನಾವು ಸ್ಪೆಷಲಾಗಿ ಮಾಡ್ಬೋದು. ಲಾಸ್ಟ್ ಟೈಮ್ ಕೂಡ ನಾನು ಬಂಬಲ್ ಬಿ ಕಾರ್ ಮಾಡಿದ್ದೆ, ಅಂದರೆ ಟ್ರಾನ್ಸ್ಫಾರ್ಮರ್ ಕಾರ್ ಮಾಡಿದ್ದೆ. ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು. ಈ ಸಾರಿ ಡಿಫ್ರೆಂಟಾಗಿರಲಿ ಅಂತ ನಾನು ಆಸ್ಟ್ರಿಚ್‌ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಮನೆಯಲ್ಲೇ ಮಾಡ್ತಿದ್ದೀನಿ. ಸಿಂಪಲ್ ಅಂದರೆ ಅದನ್ನು ಮಾಡೋಕ್ಕೊಂದು ನನಗೆ 4 ದಿವಸ ಹಿಡೀತು. ಅವನಿಗೆ ಗ್ರೇ ಕಲರ್ ಬಂದಿತ್ತು. ಗ್ರೇ ಕಲರಲ್ಲಿ ಅಷ್ಟಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮಾಮೂಲಾಗಿ ಪ್ಲೇನ್ ಮಾಡ್ಬೋದು, ಏರೋಪ್ಲೇನ್ ಅಂಥವೇನಾದ್ರು ಮಾಡ್ಬೋದಿತ್ತು, ರಾಕೆಟ್. ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದರಿಂದ ಡಿಫ್ರೆಂಟಾಗಿರಲಿ ಅಂತ ನಾನು ಇಲ್ಲಿ ಆಸ್ಟ್ರಿಚ್‌ನ ಮಾಡ್ತಾಯಿದ್ದೀನಿ. ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು, ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿಯಾಗಿ ಮಾಡ್ಬೋದು. ನೋಡಿ, ನಾನು ಒಂದು ಬಾಕ್ಸ್‌ನ ತೊಗೊಂಡಿದ್ದೀನಿ. ಈ ಬಾಕ್ಸ್‌ನ ಈ ರೀತಿಯಾಗಿ ನಮಗೆ 4 ಸೈಡ್ಗಳನ್ನು ಕಟ್ ಮಾಡ್ಕೋಬೇಕು. ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಕೂಡ ನಮ್ಮ ಮನೆಯವ್ರ ಹತ್ರ ಕೇಳಿ ಕೇಳಿ ಸ್ವಲ್ಪ ಮಾಡ್ತಿದ್ದೀನಿ. ಅವರು ಕೂಡ ಐಡಿಯಾ ಕೊಡ್ತಿದ್ದಾರೆ. ನಾನು ಕೂಡ ಸ್ವಲ್ಪ ಐಡಿಯಾನ ಹಾಕಿ ಮಾಡ್ತಾಯಿದ್ದೀವಿ ಇಬ್ಬರೂ ಕೂಡ. ನೋಡಿ, ಫಸ್ಟ್ ಟೈಮ್ ಅದು. ಮತ್ತು ನಾನು ಯೂಟ್ಯೂಬಲ್ಲೂ ಕೂಡ ಸರ್ಚ್ ಮಾಡಿದೆ ಹೇಗೆ ಮಾಡೋದು ಅಂತ ಇದೇನು ಅಂತ. ನನಗೆ ಒಂದು ವೀಡಿಯೋನೂ ಕೂಡ ಯೂಟ್ಯೂಬಲ್ಲಿ ಸಿಗಲಿಲ್ಲ ನನಗೆ. ಆದ್ದರಿಂದ ನಾನೇ ಓನಾಗಿ ಇದನ್ನು ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಆಸ್ಟ್ರಿಚ್ ಬಂತು ಅಂದರೆ, ಆಸ್ಟ್ರಿಚ್ ಆ್ಯಕ್ಚುಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಇರುತ್ತೆ. ನಾನು ಮಾಡ್ತಿರೋದು ಯಂಗ್ ಆಸ್ಟ್ರಿಚ್. ಅವು ಸಣ್ಣ ಮರಿಗಳಿರ್ತಾವಲ್ಲ, ಅವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗ್ರೇ ಕಲರ್ ಇರುತ್ತೆ. ಅದರಲ್ಲೂ ಆಸ್ಟ್ರಿಚಲ್ಲೂ ತುಂಬ ತುಂಬ ಕಲರ್ಸ್ ಇದ್ದಾವೆ. ಅಂದರೆ ಅದರ ಗ್ರೇ ಇದೆ, ಬ್ಲ್ಯಾಕ್ ಇದೆ, ಮತ್ತು ವೈಟ್ ಇದೆ. ಅದರಿಂದ ನನಗೆ ಗ್ರೇ ಅಂತ ಬಂದಿತ್ತಲ್ಲ ಕಲರ್, ಅದರಿಂದ ನಾನು ಫುಲ್ಲು ಗ್ರೇ ಆಗೇ ಮಾಡ್ತಾಯಿದ್ದೀನಿ. ನಾನು ಜಸ್ಟ್ ಅದಕ್ಕೆ ಪ್ಯಾಂಟ್ ಕೂಡ ನಾನು ಗ್ರೇ ಆಗಿ ಹಾಕಿದ್ದೀನಿ. ಮಗನ ಡ್ರೆಸ್ ಕೂಡ ಗ್ರೇ ಆಗಿರಬೇಕು. ಅವನು ಹ್ಯಾಟು, ಅವನು ವಾಚು, ಅವನು ಶೂಸು, ಸಾಕ್ಸು ಎಲ್ಲನೂ ಗ್ರೇ ಇರಬೇಕು. ಯಾರು ಹೆಚ್ಚಾಗಿ ಗ್ರೇ ಹಾಕ್ಕೊಂಬರ್ತಾರಲ್ಲ ಅವರಿಗೆ ಪ್ರೈಸ್ ಇರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಬಾಕ್ಸಲ್ಲಿ ನಾವು ರೆಡಿ ಮಾಡ್ಕೊಬೋದು ಇದನ್ನು ಆಸ್ಟ್ರಿಚ್‌ನ. ನೋಡಿ, ಜಸ್ಟ್ 2 ಬಾಕ್ಸ್ ತೊಗೊಂಡಿದ್ದೀನಲ್ಲ ನಾನು, ಇದು ಒಂದೇ ಬಾಕ್ಸಲ್ಲಿ ನಮಗೆ ಸೂಪರಾಗಿರೋ ಆಸ್ಟ್ರಿಚು ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ 4 ಬದಿನೂ ಕಟ್ ಮಾಡ್ಕೋಬೇಕಾಗುತ್ತೆ ನಾವು. ಫಸ್ಟ್ ಮಾಡ್ತಿರೋದ್ರಿಂದ ನಮಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಇತ್ತು, ಯಾವ ರೀತಿ ಮಾಡೋದು, ಯಾವ ರೀತಿ ಮಾಡ್ಬೋದು ಅಂತ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಯಾವ ರೀತಿ ಮಾಡ್ಬೋದು ಅಂತ. ಅವರು ನಮ್ಮ ವೀಡಿಯೋನ ನೋಡಿದ್ರೆ ಬೇಕಾದರೆ ನಿಮಗೆ ಈಸಿಯಾಗಿ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಬೇರೆ ಪಕ್ಷಿ ಮಾಡ್ತೀರಾ ಅಂದರೂ ಈ ವಿಡಿಯೋದಿಂದ ನೀವು ಈ ಥರ ಮಾಡಿಕೊಂಡು ಬೇರೆ ಪಕ್ಷಿ ಒಂದು ಆಕಾರ ಕೂಡ ನೀವು ಕೊಡ್ಬೋದು ಅದಕ್ಕೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇನಪ್ಪ ಕುಕಿಂಗ್ ಚಾನಲಲ್ಲಿ ನೀವು ಕ್ರಾಫ್ಟ್ ಹಾಕ್ತಿದ್ದೀರಲ್ಲ ಅಂದ್ಕೋಬೋದು. ಅದೇ ನಾನು ಒಂದು 2-3 ದಿವಸ ಯಾವುದೂ ವೀಡಿಯೋ ಹಾಕಿಲ್ಲ ನನಗೆ. ಯಾಕಂದರೆ ಇದೇ ಒಂದು ಕೆಲಸಗಳೇ ನನಗೆ ಆಯಿತು. ಒಂದು 4 ಡೇಸ್ ನನಗೇನು ಜಾಸ್ತಿ ಏನು ನನಗೆ ಐಟಮ್ಗಳನ್ನು, ಅಂದರೆ ಅಡುಗೆಗಳನ್ನು ಜಾಸ್ತಿ ಮಾಡೋಕ್ಕಾಗಿಲ್ಲ. ಇದ್ದಿದ್ದಲ್ಲೇ ಉಂಡು ತಿಂದು ಇದನ್ನೇ ಮಾಡ್ತಾ ಕೂತ್ಕೊಂಡಿದ್ದೀನಿ 4 ದಿವಸದಿಂದ ನಾನು. ಇದು ನಾನು ನಾಗರ ಪಂಚಮಿ ಹಬ್ಬ ಇತ್ತು ಆವತ್ತಿನ ದಿವಸ ಬೆಳಗ್ಗೆ ಬೇಗ ಎದ್ದು ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಅವಾಗೆ ಕೂತ್ಕೊಂಡಿರೋವಂಥದ್ದು. ನೋಡಿ, ಈ ರೀತಿಯಾಗಿ ಮಡಿಸ್ತಾ ಇದ್ದೀನಿ. ಮಡಿಸ್ಬಿಟ್ಟು ಇದನ್ನು ಪ್ಲಾಸ್ಟರ್ ಹಾಕಬೇಕಾಗುತ್ತೆ ನಾವು. ಹಾಗೆ ನನ್ನ ಮಗನೂ ಕರೆದು ಅವನಿಗೆ ಒಂದು ಸೈಜಲ್ಲಿ ಮಾಡಬೇಕಲ್ಲ ನಾವು. ಅದರಿಂದ ಸೆಟ್ ಆಗುತ್ತೋ ಇಲ್ಲ, ಅಥವಾ ಅದರಲ್ಲಿ ಅವ್ನಿಗೆ ಫಿಟ್ ಆಗುತ್ತೋ ಇಲ್ಲ ಅಂತ ನೋಡಬೇಕಲ್ಲ. ಅದರಿಂದ ಅವನ್ನ ಕರೆದು ಹೇಗೆ ರೀತಿ ಆಗುತ್ತೆ, ಯಾವ ರೀತಿ ಹಾಕಬೇಕು ಅಂತ. ಅವನು 2 ಡೇಸಿಂದ ಸ್ಕೂಲಿಗೆ ಕೂಡ ಹೋಗಿರಲಿಲ್ಲ. ಅವನಿಗೆ ತುಂಬ ಜ್ವರ ಇತ್ತು. ಅದರಿಂದ ಮನೆಯಲ್ಲೇ ಇದ್ದ. ಅವತ್ತಿನ ದಿವಸ ರಜೆ ಇತ್ತು, ಯಾಕಂದ್ರೆ ನಾಗರ ಪಂಚಮಿ ಇತ್ತು, ರಜೆ ಇತ್ತು. ಅದ್ರ ಮಾರನೇ ದಿವಸದಿಂದ ಅವನಿಗೆ ಹುಷಾರೇ ಇರಲಿಲ್ಲ. ಅದರಿಂದ ಅವನು ಮನೆಯಲ್ಲಿದ್ದನಲ್ಲ, ಅವನ್ನ ಕರೆದು ಸ್ವಲ್ಪ ನಾನು ಸೈಜ್ನ ಕೂಡ ನೋಡ್ಕೊಳ್ತಿದ್ದೆ. ಅವನ ಒಂದು ಬಾಡಿ ಫಿಟ್ ಆಗಬೇಕಲ್ಲ ಅದರಿಂದ. ನೋಡಿ, ಈ ಥರ ಜಸ್ಟ್ ನಾನು ಪಿನ್ನ ಹೊಡ್ಕೊಂಡಿದ್ದೀನಿ. ನಂತರದಲ್ಲಿ ನೀವು ಪ್ಲಾಸ್ಟರ್ನ ಹಾಕಬೇಕಾಗುತ್ತೆ. ಹಾಗೂ ಹಿಂದ್ಗಡೆ ಸೈಡು ನೋಡಿ ಈ ಥರ ಶೇಪ್ನ ಕೊಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಾಂದರೆ ಡಬ್ಬ ಹಾಕಿದಂಗೆ ಕಾಣುತ್ತೆ ಡೈರೆಕ್ಟಾಗಿ. ಒಂದು ಶೇಪ್ ಇದ್ದರೆ ಚೆನ್ನಾಗಿ ಕಾಣುತ್ತಲ್ಲ ಅಂತ ಈ ರೀತಿಯಾಗಿ ಶೇಪ್ನ ಕೊಡ್ತಾಯಿದ್ದೀನಿ. ಹಿಂದೆ ಕೂಡ ಕೊಡಬೇಕು, ಮುಂದೆ ಕೂಡ ಕೊಡಬೇಕು ನಾವು ಶೇಪ್ನ. ನಾನು ಇದಕ್ಕೆ ಯಾವುದೇ ಸಾಂಗ್ನ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ನಾನೇ ಮಾತಾಡ್ತಿದ್ದೀನಿ. ನಾನು ಮಾತಾಡೋದು ನಿಮಗೆ ಇರಿಟೇಟ್ ಆಗ್ತಿದೆ ಅಂದರೆ ಸೌಂಡ್ನ ಮ್ಯೂಟ್ ಮಾಡಿಕೊಂಡು ನೀವು ವೀಡಿಯೋನ ನೋಡ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಿಲ್ಲ ಅಂದರೂ ನಾನು ಎಡಿಟ್ ಮಾಡ್ತಿದ್ದೀನಿ, ಒಂದು ಅರ್ಧ ಗಂಟೆ ಆಗೋಷ್ಟರಲ್ಲಿ ಎಡಿಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ 1 ಅವರ್ 1 ಅವರ್ 1.5 ಅವರ್ ಮಾಡಿಬಿಟ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಅಷ್ಟೊತ್ತು ಯಾರೂ ನೋಡೋದಿಲ್ಲ. ಆದ್ದರಿಂದ ಸ್ವಲ್ಪ ನಾನು ಫಾಸ್ಟ್ ಓಡಿಸ್ಬಿಟ್ಟು ಒಂದು ಅರ್ಧ ಗಂಟೆ ಆಗೋಷ್ಟರಲ್ಲಿ ನಾನು ಇದನ್ನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿ, ಈಗ ಬಾಡಿ ರೆಡಿ ಆಯಿತು. ಈಗ ನೆಕ್ ಮಾಡಬೇಕಲ್ಲ. ನೆಕ್ಕಿಗೂ ಕೂಡ ನಾನು ಡೈರೆಕ್ಟಾಗಿ ಅಲ್ಲಿ ಏನು ನಾವು ಮೇಲುಗಡೆ ಒಂದು ಪೇಪರ್ನ ಕಟ್ ಮಾಡಿದ್ವಲ್ಲ ರೆಡ್ನ, ಅದನ್ನೇ ಈ ರೀತಿಯಾಗಿ ಬೆಂಡ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಅದನ್ನೇ ರೌಂಡ್ ಸುತ್ತಿ ನಾವು ನೆಕ್ನ ಮಾಡ್ಕೊಳ್ಳೋಣ. ನೀವು ನೆಕ್ ಈ ಥರ ಬೇಡ ಅಂದರೆ ನೀವು ಜಸ್ಟ್ ಡ್ರಾಯಿಂಗ್ ಶೀಟಲ್ಲಿ ಕೂಡ ಹಾಕ್ಬೋದು. ಆದರೆ ಡ್ರಾಯಿಂಗ್ ಶೀಟ್ ತುಂಬ ಬೆಂಡ್ ಆಗಿಬಿಡುತ್ತೆ. ಇಲ್ಲಾಂದರೆ ನೀವು ಪೈಪ್ ಕೂಡ ಹಾಕ್ಬೋದು. ಪೈಪ್ ಅಷ್ಟು ಹಾರ್ಡ್ ಅನಿಸುತ್ತೆ, ಸರಿ ಆಗೋದಿಲ್ಲ. ಅದರಿಂದ ಸುಮ್ಮನೆ ಬೇರೆ ಏನು ಬೇಡ ಅಂತ ಅದನ್ನೇ ಒಂದು ಪೇಪರ್ನ ಅಂದರೆ ಅದರದ್ದೇ ಒಂದು ರೆಡ್ನ ಉಪಯೋಗಿಸ್ಕೊಂಡು ನೋಡಿ ಈ ರೀತಿ ಫೋಲ್ಡ್ನ ಮಾಡಿಬಿಟ್ಟು ನಾವೀಗ ಪ್ಲಾಸ್ಟರ್ನ ಹಾಕ್ತಿದ್ವಿ. ಟೈಟಾಗಿ ಪ್ಲಾಸ್ಟರ್ ಹಾಕಬೇಕು, ಇಲ್ಲಾಂದರೆ ನಾವು ಫೋಲ್ಡ್ ಮಾಡಿರೋವಂಥದ್ದು ಕಾಣುತ್ತೆ. ಆದ್ದರಿಂದ ಇದಕ್ಕೆ ಯಾರಾದರೂ ಒಬ್ಬರು ಸಹಾಯ ಬೇಕೇ ಬೇಕಾಗುತ್ತೆ. ಅದರಿಂದ ನಮ್ಮ ಮನೆಯವ್ರನ್ನ
ಅವರು ಸ್ವಲ್ಪ ಸುತ್ತಾ ಇದ್ದರು, ನಾನು ಟೇಪ್ನ ಬಿಡ್ತಾ ಇದ್ದೆ. ನೋಡಿ ಈ ರೀತಿ ಟೇಪ್ನ ಸುತ್ತೋಣ. ನಂತರದಲ್ಲಿ ಇದಕ್ಕೆ ನಾವು ಪೇಪರ್ ಅಂಟಿಸ್ಬೇಕಲ್ಲ, ಏನು ಕಾಣೋದಿಲ್ಲ ನಮಗೆ ಪ್ಲಾಸ್ಟರ್ ಹಚ್ಚಿರೋದು. ನೋಡಿ ಸ್ವಲ್ಪ ಕೆಳಗಡೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ನಿಂತ್ಕೋಬೇಕಲ್ಲ ಅಲ್ಲಿ, ಆದ್ದರಿಂದ ನೋಡಿ ಈ ಥರ ನಿಲ್ಲಿಸಿದ್ರೆ ನಮಗೆ ನೆಕ್ ರೆಡಿ ಆಗುತ್ತೆ. ನೋಡಿ ಮುಂದ್ಗಡೆನೂ ಕೂಡ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಇರಬೇಕು ಕರೆಕ್ಟಾಗಿ, ಆದ್ದರಿಂದ ಈ ರೀತಿಯಾಗಿ ಸ್ವಲ್ಪ ಮುಂದ್ಗಡೆನೂ ಕೂಡ ಕಟ್ ಮಾಡ್ಕೊಳ್ಳೋಣ. ನಾನು ಮುಂದ್ಗಡೆ ಯಾಕೆ ಸ್ವಲ್ಪ ಕಟ್ ಮಾಡಿದ್ದು ಅಂದರೆ, ಫಸ್ಟಿಗೆ ಕಟ್ ಮಾಡಿದ್ದೆ ನಾನು ನಿಮಗೆ ಅಡ್ಡನಾಗಿ, ಯಾಕೆ ಅಂದರೆ ಚೆನ್ನಾಗಿ ಫೋಲ್ಡ್ ಮಾಡೋಕ್ಕೆ ಬರೋದಿಲ್ಲ, ಸ್ವಲ್ಪ ಗಟ್ಟಿ ಅನಿಸುತ್ತೆ ರೇಟ್. ಆದ್ದರಿಂದ ಸ್ವಲ್ಪ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಬೆಂಡ್ ಮಾಡ್ಬೋದು. ನೋಡಿ ಮುಂದೆನೂ ಕಟ್ ಮಾಡಾದಮೇಲೆ ಈ ರೀತಿಯಾಗಿ ನಿಲ್ಲಿಸ್ಬಿಟ್ಟು ಇದಕ್ಕೆ ಸುತ್ತಲೂ ಪ್ಲಾಸ್ಟರ್ ಹಾಕಬೇಕು ನಾವು. ಜಸ್ಟ್ ಒಂದು ಸ್ಟಾಪ್ಲರ್ನ ಹೊಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ನಿಂತ್ಕೊಡ್ಲಿ ಅಂತಷ್ಟೇ. ಒಂದು ಸರಿ ಅವನಿಗೆ ನನ್ನ ಮಗನ ಕರೆದ್ಬಿಟ್ಟು ಒಂದು ಸರಿ ನಿಲ್ಲಿಸಿ ನೋಡ್ತೀನಿ ಎಷ್ಟು ಅವ್ನು ಕರೆಕ್ಟ್ ಆಗುತ್ತಾ, ಯಾಕಂದರೆ ಅವ್ನ ತಲೆಗಿಂತ ಜಾಸ್ತಿ ಹೈಟ್ ಆದರೆ ಚೆನ್ನಾಗಿ ಕಾಣೋದಿಲ್ಲ. ಒಂದು ತಲೆ ಒಂದು ಲೆವೆಲ್ಲಿಗೆ ಅದು ಕುತ್ತಿಗೆ ಇರಬೇಕಲ್ಲ, ಆದ್ದರಿಂದ ಕರೆಕ್ಟಾಗಿದೆ ಇದು. ನೋಡಿ ಈಗ ನಾವೇನು ನೆಕ್ನ ನಿಲ್ಲಿಸಿದ್ವಲ್ಲ ಕುತ್ತಿಗೆನ, ಅದಕ್ಕೆ ಕರೆಕ್ಟಾಗಿ ಗಟ್ಟಿಯಾಗಿ ಪ್ಲಾಸ್ಟರ್ ಹಾಕಬೇಕು. ಯಾಕಂದರೆ ಈ ರೆಟ್ಟು ತುಂಬ ಅಲ್ಲಾಡ್ಬಿಡುತ್ತೆ, ಯಾಕಂದರೆ ಒಂದೇ ರೆಟ್ಟು ಆಗಿಬಿಡೋದ್ರಿಂದ ಅಷ್ಟು ಗಟ್ಟಿಯಾಗಿ ಅನಿಸಲ್ಲ. ತುಂಬ ಜನ ಇರ್ತಾರೆ ಅಂತ ಹೇಳಿದ್ರೆ ಕ್ಯಾರಿ ಮಾಡೋಕ್ಕೆ ನೀವೇ ಹೋಗಬೇಕಾಗುತ್ತೆ. ಸಣ್ಣ ಮಕ್ಳಿಗೆ ಗೊತ್ತಾಗೋದಿಲ್ಲ ಅಷ್ಟಾಗಿ, ಸೊ ಎಳೆಯೋದು ಮಾಡೋದೆಲ್ಲ ಮಾಡ್ತಾರೆ. ಆದ್ದರಿಂದ ನೀವೇ ನಿಂತ್ಕೊಂಡು ಈ ಥರ ಸ್ವಲ್ಪ ರೆಟ್ಟು ಸ್ವಲ್ಪ ತೆಳ್ಳಗಿದೆ ಅಂತ ಹೇಳಿದ್ರೆ ನೀವು ಕ್ಯಾರಿ ಮಾಡಿ. ಇಲ್ಲಾಂದರೆ ನೀವು ಚೆನ್ನಾಗಿರೋ ಸ್ವಲ್ಪ ದಪ್ಪ ರೆಟ್ಗಳನ್ನು ನೀವು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ನೋಡಿ ಮತ್ತು ಹಿಂದ್ಗಡೆ ಕೂಡ ತುಂಬ ಅಗಲ ಆಗುತ್ತಲ್ಲ, ಅದರಿಂದ ನಾನು ಅದನ್ನು ಫೋಲ್ಡ್ ಮಾಡಿ ಈ ರೀತಿಯಾಗಿ ಮಡಚಿ ಅಲ್ಲೂ ಕೂಡ ಟೇಪ್ನ ಹಾಕ್ತಾಯಿದ್ದೀನಿ ನಾನು. ಟೇಪ್ನ ಹಾಕಿಬಿಟ್ಟು ಇವಾಗ ಒಂದು ಶೇಪ್ ಬಂದಿದೆ ನಮಗೆ ಕರೆಕ್ಟಾಗಿ, ಒಂದು ಆಸ್ಟ್ರಿಚ್ ಶೇಪ್ ಬಂದಿದೆ. ನೀವು ಇದೇ ಶೇಪ್ನ ಮಾಡಿಕೊಂಡು ನೀವು ಒಂದು ಡಕ್ನ ಶೇಪು, ಇಲ್ಲಾಂದರೆ ಪೀಜಿನ್ನು, ಇಲ್ಲಾಂದರೆ ಸ್ವಾನು, ಅವೆಲ್ಲ ಬಾತುಕೋಳಿಗಳು, ಕೋಳಿ ಎಲ್ಲ ಒಂದು ಶೇಪು ಇದೇ ಒಂದು ಪ್ರೋಸೆಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಈ ಪ್ರೋಸೆಸ್ ಇಷ್ಟು ಬಂದರೆ ಸಾಕು, ನೀವು ಆರಾಮಾಗಿ ಪೂಕಗಳನ್ನೆಲ್ಲ ಆರಾಮಾಗಿ ಹಚ್ಕೋಬೋದು ನೀವು. ಮತ್ತು ಇದು ನಿಂತ್ಕೋಬೇಕಲ್ಲ, ಕೈಯಲ್ಲಂತೂ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಆದ್ದರಿಂದ ನಾನು ಇಲ್ಲಿ ಒಂದು ಟೇಪ್ನ ತಗೊಳ್ತಿದ್ದೀನಿ. ಇದು ಬ್ಯಾಗ್ ಹೊಲಿಯೋವಂಥ ಟೇಪ್ ಇದು. ನಾನು ಒಂದ್ಸರಿ ಬ್ಯಾಗ್ ಹೊಲಿಯೋಕ್ಕೆ ಅಂತ ತರಿಸಿದ್ದೆ. ಆದ್ದರಿಂದ ಈ ರೀತಿ ಅವನಿಗೆ ಎಷ್ಟು ಕರೆಕ್ಟ್ ಆಗುತ್ತೆ ಆ ಸೈಜಲ್ಲಿ ಇದನ್ನು ಟೇಪ್ನ ಕಟ್ ಮಾಡಿಕೊಂಡು ಇದನ್ನು ಹೊಲಿಬೇಕು. ನೀವು ಮಾಮೂಲಿ ದಾರದಲ್ಲಿ ಕೂಡ ಇದನ್ನು ಹೊಲ್ಕೋಬೋದು. ಯಾಕಂದರೆ ಇದನ್ನು ಕೈಯಲ್ಲಂತೂ ಕ್ಯಾರಿ ಮಾಡೋಕ್ಕಾಗೋದಿಲ್ಲ ಸಣ್ಣ ಮಕ್ಳ ಕೈಯಲ್ಲಿ. ಆದ್ದರಿಂದ ನೀವು ದಾರ ಅಥವಾ ಇದು ಟೇಪ್ನ ತೊಗೊಂಡ್ಬಿಟ್ಟು, ಟೇಪ್ ಅಂದರೆ ಇದು ಬಟ್ಟೆ ಟೇಪ್ ಇದು. ನೋಡಿ ಈ ರೀತಿ ಹಾಕಿಬಿಟ್ಟು ನಾವು ಇದನ್ನು ಕ್ರಾಸ್ನ ರೀತಿಯಲ್ಲಿ ಮಕ್ಕಳಿಗೆ ಹಾಕಿದ್ರೆ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಅವರಿಗೆ ಅಷ್ಟು ಸ್ಟ್ರೆಸ್ಸು ಆಗೋದಿಲ್ಲ ಏನಾದ್ರು ಹಾಕ್ಕೊಂಡಿದ್ದೀವಿ ಅಂತ, ಅಂದರೆ ಮೈ ಮೇಲೆ ಇದ್ಬಿಡುತ್ತಲ್ಲ ದಾರ ನಮಗೆ, ಅಷ್ಟು ಅವ್ರಿಗೆ ಹೆವಿ ಅನಿಸೋದಿಲ್ಲ. ನೋಡಿ ಈ ರೀತಿ ನಾನು ಜಸ್ಟ್ ಕೆಳಗಡೆ ಪ್ಲಾಸ್ಟರ್ನ ಹಾಕ್ತಾಯಿದ್ದೀನಿ, ಅಂದರೆ ಸ್ಟೆಪ್ಲರ್ನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಇಟ್ಬಿಟ್ಟು ಅವನಿಗೆ ಒಂದ್ಸರಿ ಟ್ರೈ ಮಾಡಿ ನೋಡ್ತಾಯಿದ್ದೀನಿ. ಜಸ್ಟ್ ಈ ರೀತಿ ನಾವೇನು ಪರ್ಸ್ ಸಿಗಿಸ್ಕೊಳ್ತೀವಲ್ಲ ಆ ರೀತಿ ಸಿಗಿಸಿದ್ರೆ ಜಾರುತ್ತೆ ಅದು. ಅದಕ್ಕೆ ಕುತ್ತಿಗೆ ಒಳಗೆ ಹಾಕ್ಬಿಟ್ಟು ಎಕ್ಸ್ ರೀತಿಯಲ್ಲಿ ನಾವು ಇದನ್ನು ಹಾಕಿದ್ರೆ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ, ಜಾರೋದಿಲ್ಲ. ನೋಡಿ ನಂತರದಲ್ಲಿ ಪೇಪರ್ನ ಈ ರೀತಿಯಾಗಿ ಅಂಟಿಸ್ತಾ ಹೋಗಬೇಕು. ನಾನಿಲ್ಲಿ ವೇಸ್ಟ್ ಪೇಪರೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ವೈಟ್ ಪೇಪರ್ ಇದ್ದರೆ ವೈಟ್ ಪೇಪರು, ಇಲ್ಲಾಂದರೆ ನೀವು ನ್ಯೂಸ್ ಪೇಪರ್ ಕೂಡ ತೊಗೊಂಡು ಕಲರ್ ಮಾಡ್ಕೋಬೋದು. ನನ್ನ ಹತ್ರ ಈ ವೈಟ್ ವೇಸ್ಟ್ ಪೇಪರ್ ಇತ್ತು ಅಂದರೆ ಬರೆದಿರುವಂಥದ್ದು, ಇದನ್ನು ನಾನು ಕಟ್ ಮಾಡಿಕೊಂಡು ಅಂಟಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಲೈನ್ ಹಾಕ್ಕೊಂಡು ಕಟ್ ಮಾಡಿಕೊಂಡು ತುದಿಗೆ ಸ್ವಲ್ಪ ನೀವು ರೌಂಡ್ ಶೇಪ್ನ ತೊಗೊಳ್ಳಿ. ನಾನು ಈ ವಿಡಿಯೋದಲ್ಲಿ ನನಗೆ ನೆನಪಿಲ್ಲ ತೋರಿಸೋದಕ್ಕೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಈ ಫುಲ್ ಆಸ್ಟ್ರಿಚ್ ಏನಿದೆ ಅದಕ್ಕೆ ಪೂರ್ತಿಯಾಗಿ ನೀವು ಹಚ್ಚಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಪೇಪರನ್ನ. ಇದು ಬೆಳಗ್ಗೆಯಿಂದ ನಾನು ಸಂಜೆವರೆಗೆ ಮಾಡೋದಂಥ ವಿಡಿಯೋ, ತುಂಬ ಲೆಂತ್ ಆಗುತ್ತೆ. ನೋಡಿ ನಂತರದಲ್ಲಿ ಸ್ಕೇಲ್ ತೊಗೊಂಡು ಈ ರೀತಿ ಸ್ವಲ್ಪ ನಾವು ಏನು ಪುಕ್ಕಗಳ ಥರ ಕಾಣ್ತಾವಲ್ಲ ಇದನ್ನು ನಾವು ಸ್ವಲ್ಪ ಬೆಂಡ್ ಮಾಡ್ಕೋಬೇಕು, ಚೆನ್ನಾಗಿ ಕಾಣುತ್ತೆ ಅಂತ. ನಂತರ ಇದೇನು ನಾವು ಹಚ್ಚಿದ್ವಲ್ಲ ನಾವು ಬಟ್ಟೆನ ಇಲ್ಲೇ ಕ್ಯಾರಿ ಮಾಡೋಕ್ಕೆ ಅಂತ, ಅವರಿಗೆ ಹಿಡ್ಕೊಳ್ಳೋಕ್ಕೆ ಅಂತ, ಅದಕ್ಕೆ ನಾವು ನಾವು ಆವಾಗಲೇ ಸ್ಟಾಪ್ಲರ್ ಹೊಡೆದಿದ್ವಿ. ಈಗ ಅದನ್ನು ನಾವು ಒಂದು ಸೂಜಿ ದಾರ ತೊಗೊಂಡು ಹೊಲಿಬೇಕಾಗುತ್ತೆ. ಯಾಕಂದರೆ ಸ್ಟಾಪ್ಲರ್ ಅಷ್ಟು ಸೇಫ್ ಇರೋದಿಲ್ಲ, ಯಾಕಂದರೆ ಮಧ್ಯದಲ್ಲಿ ಬಿಚ್ಚುವಂಥದ್ದು ಇರುತ್ತೆ. ಆದ್ದರಿಂದ ಅದನ್ನು ಒಂದು ದಾರದ ಸೂಜಿ ದಾರದ ಸಹಾಯದಿಂದ ಚೆನ್ನಾಗಿ ಹೊಲಿದ್ಬಿಟ್ಟು, ನೋಡಿ ಈ ರೀತಿ ಮಕ್ಕಳಿಗೆ ಹಾಕೋಕ್ಕೆ ಕೂಡ ಈಸಿ ಆಗುತ್ತೆ, ಅವರು ಕೂಡ ಆರಾಮಾಗಿ ಕ್ಯಾರಿ ಮಾಡ್ಕೋಬೋದು. ನೋಡಿ ಪೇಪರ್ ಕೂಡ ಈ ರೀತಿ ಹಾಕಿ ಹಚ್ಚಿದ್ದೀನಿ. ಮತ್ತು ನೋಡಿ ಅವ್ರು ಕುಣಿದ್ರೆ ಅದೊಂಥರ ಗಲ 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 ಅಂತ ಸೌಂಡ್ ಬರುತ್ತೆ, ಚೆನ್ನಾಗಿ ಮತ್ತು ತುಂಬ ಸೂಪರಾಗಿ ಅನಿಸುತ್ತೆ. ನಿಮಗೆ ಬೇಕಾದ ಕಲರಲ್ಲಿ ಇದನ್ನು ನೀವು ಕಲರ್ ಮಾಡ್ಕೋಬೋದು. ಇದು ಮತ್ತು ನೀವು ಹೆಂಗೆ ಕಲರ್ ಮಾಡೋದು ಅಂತ ಹೇಳಿದರೆ, ಇದು ಸ್ಪ್ರೇ ಹೊಡಿಬೇಕು ಇದಕ್ಕೆ, ಇಲ್ಲಾಂದರೆ ನೀವು ಫಸ್ಟಿಗೆ ಕಲರ್ ಪೇಪರ್ನ ಅಂಟಿಸ್ಬೇಕಾಗುತ್ತೆ. ಇಲ್ಲಾಂದರೆ ನಂತರ ನೋಡಿ ನೀವು ಇದನ್ನು ಡ್ರಾಯಿಂಗ್ ಶೀಟಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಅದು ₹10 ಡ್ರಾಯಿಂಗ್ ಶೀಟ್ ಸಿಗುತ್ತಲ್ಲ, ಅದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಆದರೆ ಅದು ಅಷ್ಟು ಸ್ಕೇಲಿಂದ ಇಳಿದ್ಮೇಲೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಿಮ್ಮ ಮಾಮೂಲಿ ಒಂದು A4 ಶೀಟ್ ಇರುತ್ತಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ರೆಕ್ಕೆಗಳು. ನೋಡಿ ಈ ರೀತಿಯಾಗಿ ಇದನ್ನು
ಎಲ್ಲ ಒಂದು ಭಾಗಗಳನ್ನು ಇದನ್ನು ಹಚ್ಚಬೇಕಾಗುತ್ತೆ. ಎಲ್ಲ ಮುಂದೆ ಹಿಂದೆ ಮತ್ತು ಕುತ್ತಿಗೆಗೊಂದು ಬಿಟ್ಟು ಬಾಕಿ ಎಲ್ಲ ಒಂದು ಭಾಗದಲ್ಲಿ ಇದ್ದರೆ ಗಮ್ನ ಹಾಕಿಬಿಟ್ಟು ಹಚ್ಚಬೇಕಾಗುತ್ತೆ. ಹಿಂದ್ಗಡೆ ಸ್ವಲ್ಪ ದೊಡ್ಡ ಪುಕ್ಕಗಳನ್ನು ಹಚ್ಚಿ ಮುಂದ್ಗಡೆ ಸ್ವಲ್ಪ ಸಣ್ಣದಿರಲಿ. ಯಾಕಂದರೆ ಆಸ್ಟ್ರಿಚ್ ಸ್ವಲ್ಪ ದೊಡ್ಡ ದೊಡ್ಡ ರೆಕ್ಕೆಗಳು ಒಂಥರ ಪುಕ್ಕಗಳಿರ್ತವೆ. ಅದರಿಂದ ನೋಡಿ, ಈಗ ಎಲ್ಲ ಒಂದು ಪುಕ್ಕನ್ನು ಈ ರೀತಿ ಹಚ್ಕೊಂಡ್ಬಂದು ಹಿಂದ್ಗಡೆ ಸ್ವಲ್ಪ ದೊಡ್ಡದು, ಕೆಳಗಡೆ ಸ್ವಲ್ಪ ದೊಡ್ಡದು, ಮುಂದ್ಗಡೆ ಪೂರ್ತಿ ಸಣ್ಣದು ಮತ್ತು ಹಾಕೋಕ್ಕೂ ಕೂಡ ಕಂಫರ್ಟ್ ಆಗಿದೆ ನೋಡಿ ಈ ರೀತಿಯಾಗಿ. ಮತ್ತು ಕುಡಿದ್ರೂ ಕೂಡ ಒಂಥರ ಒಂದು ಪುಕ್ಕಗಳೆಲ್ಲ ಚೆಂದ ಅಲ್ಲಾಡ್ತವೆ. ಅವು ನೋಡಿ ಎಷ್ಟು ಚೆನ್ನಾಗಿ, ನೋಡಿದ್ರೆ ಸೇಮ್ ಹಕ್ಕಿನೇ ಹೋಗ್ತಿದೆ ಅನ್ಬೇಕು ಆ ರೀತಿಯಾಗಿ ಕಾಣುತ್ತೆ ಕೂಡ. ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಮಕ್ಕಳು ರೆಡಿ ಮಾಡಿಸ್ಕೊಳ್ಳೆ ಅದ್ರದ್ದೊಂದು ಲುಕ್ ಇದೆ ಅಲ್ಲ, ಲುಕ್ ಬಂದುಬಿಡುತ್ತೆ ರೆಡಿ ಮಾಡಿಸ್ಕೊಳ್ಳೆ. ನೋಡಿ ಈ ರೀತಿ ಅಲ್ಲಾಡೋದಕ್ಕೆ ಒಂದು ಬಾಡಿ ಶೇಕ್ ಮಾಡಿದ್ರು ಪುಕ್ಕಗಳು ನೋಡಿ ಯಾವ ರೀತಿ ಪುಕ್ಕಗಳು ಅಲ್ಲಾಡ್ದಂಗೆ ಅಲ್ಲಾಡುತ್ತೆ. ನೋಡಿ ಈ ರೀತಿ ಸಿಂಪಲಾಗಿ ರೆಡಿ ಮಾಡ್ಕೊಳ್ಳೋಣ. ನಿಮ್ಗೆ ಹತ್ತಿರದಿಂದ ಕೂಡ ನಿಮಗೆ ಒಂಥರ ತೋರಿಸ್ತೀನಿ ನೋಡಿ ಈ ರೀತಿ ಪುಕ್ಕಗಳು ಮುಂದೆ ಹಿಂದೆ ಎಲ್ಲ, ಹಿಂದ್ಗಡೆ ಸ್ವಲ್ಪ ದೊಡ್ಡದಿರಲಿ. ಈಗ ಪುಕ್ಕ ರೆಡಿಯಾಗಿದೆ. ಈಗ ಕುತ್ತಿಗೆ ಬೇಕಲ್ಲ, ಕುತ್ತಿಗೆಗೆ ರೆಡ್ ಹಾಕಕ್ಕೆ ನೋಡಿದೆ, ಆ ರೆಡ್ ತುಂಬ ಹಾರ್ಡ್ ಅನ್ನಿಸ್ತು, ಒಂದು ಶೇಪ್ ಬರಲಿಲ್ಲ. ಆದ್ದರಿಂದ ನ್ಯೂಸ್ ಪೇಪರ್ನೇ ತಗೊಂಡು ಎಲ್ಲ ಮುದ್ದೆ ಮಾಡಿ ಅದ್ರ ನೆಕ್ನ ನಾನು ಮಾಡ್ತಾಯಿದ್ದೆ ನೋಡಿ. ಒಂದು ಪೇಪರ್ನ ಮುದ್ದೆ ಮಾಡ್ಕೊಳ್ಳಿ. ನಂತರ ಎಲ್ಲ ಒಂದು ಪೇಪರ್ನ ಒಂದು ದೊಡ್ಡ ಪೇಪರ್ ಇಟ್ಬಿಟ್ಟು ಫೋಲ್ಡ್ನ ಮಾಡಿಬಿಟ್ಟು ನೋಡಿ ಈ ರೀತಿ ಕುತ್ತಿಗೆ ಮೇಲ್ಗಡೆ ಇಟ್ಟುಬಿಟ್ಟು ಇದನ್ನು ಪ್ಲಾಸ್ಟರ್ನ ಹಾಕಿ ಇದಕ್ಕೆ ಒಂದು ಮೂತಿಯ ಒಂದು ಆಸ್ಟ್ರಿಚ್ ಫೇಸ್ ಇರುತ್ತಲ್ಲ ಅದರಲ್ಲಿ ಶೇಪ್ನ ಕೊಡಬೇಕಾಗುತ್ತೆ. ಈ ಶೇಪ್ ಮೇಯ್ನಾಗಿ ನಾವು ಪ್ಲಾಸ್ಟರಿಂದನೇ ಕೊಡಬೇಕಾಗುತ್ತೆ. ಯಾಕಂದರೆ ಚೆನ್ನಾಗಿ ನಿಂತ್ಕೊಳ್ಳೋದಿಲ್ಲ. ನಾವು ಡೈರೆಕ್ಟಾಗಿ ಈಗ ಹಚ್ತೀವಿ ಅಂದರೆ ಹಿಂದ್ಗಡೆ ಸ್ವಲ್ಪ ಲೂಸಾಗಿ ಹಾಕಿಬಿಟ್ಟು ಟೇಪ್ನ ನಾವು ಮುಂದ್ಗಡೆ ಸ್ವಲ್ಪ ಟೈಟಾಗಿ ಹಾಕಬೇಕು. ಯಾಕಂದರೆ ಅದರ ಕೊಕ್ಕಿರುತ್ತಲ್ಲ, ಆ ಕೊಕ್ಕು ಶೇಪ್ ಬರಬೇಕಲ್ಲ, ಆದ್ದರಿಂದ ಸ್ವಲ್ಪ ಮುಂದ್ಗಡೆ ಟೈಟಾಗಿ ನಾವು ಪ್ಲಾಸ್ಟರ್ನ ಹಾಕಬೇಕಾಗುತ್ತೆ. ಆವಾಗ ನಮಗೆ ಕರೆಕ್ಟಾಗಿ ಒಂದು ಆಸ್ಟ್ರಿಚ್ನ ಒಂದು ಮೂತಿ ಏನಿದೆ ಅದು ಬರುತ್ತೆ, ಅಂದರೆ ಕೊಕ್ಕು ಏನಿದೆ ಅದು ಬರುತ್ತೆ ನೋಡಿ. ಈ ರೀತಿಯಾಗಿ ಈಗ ಹಾಕಿದ್ದೀನಿ, ಕೊಕ್ಕು ಕರೆಕ್ಟಾಗಿ ಬಂದಿದೆ. ಅದನ್ನು ಬೇಕಾದ್ರೆ ನೀವು ನಂತರದಲ್ಲಿ ಸ್ವಲ್ಪ ಅಗಲ ಮಾಡ್ಕೋಬೋದು. ಫಸ್ಟ್ ಈ ರೀತಿಯಾಗಿ ನೀವು ಪೇಪರ್ನ ಸಹಾಯದಿಂದಲೇ ಹಚ್ಕೋಬೋದು. ಸ್ವಲ್ಪ ಪೇಪರ್ನ ಜಾಸ್ತಿ ಹಾಕುವಾಗ, ಇಲ್ಲಾಂದರೆ ಕತ್ತು ಬೆಂಡಾಗಿ ಬಿದ್ದುಬಿಡುತ್ತೆ ನಿಮಗೆ. ಆದ್ದರಿಂದ ನೋಡಿ ಈಗ ಕತ್ತು ರೆಡಿಯಾಗಿದೆ. ಈಗ ಎಲ್ಲನೂ ಅದಕ್ಕೆ ಉಳಿದಿರುವಂಥ ಒಂದು ಜಾಗದಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಪ್ಲಾಸ್ಟರ್ನ ಹಾಕಿಬಿಟ್ಟು ಚೆನ್ನಾಗಿ ಅಂಟಿಸಿ ಇವಾಗ ರೆಡಿಯಾಗಿದೆ. ಇವಾಗ ಮತ್ತೊಂದು ಸರಿ ಹಾಕಿ ನೋಡಿ ಮಕ್ಕಳಿಗೆ ಕರೆಕ್ಟ್ ಇದೆಯೋ ಇಲ್ಲ ಅಂತ ಒಂದು ಸರಿ ನೋಡಿ. ಈಗ ರೆಡಿಯಾಗಿದೆ. ನಂತರದಲ್ಲಿ ಹತ್ತಿರದಿಂದ ಕೂಡ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಮೂತಿ ಕೂಡ ರೆಡಿಯಾಗಿದೆ. ಇದಕ್ಕೆ ಪ್ಯಾಂಟನ್ನು ನಾನು ಹೊಲಿತಿದ್ದೀನಿ, ಅದು ಕೂಡ ಗ್ರೇ ಕಲರ್ಲೇ ಇರಬೇಕು. ಎಲ್ಲ A to Z ಗ್ರೇ ಕಲರ್ಲೇ ಇರಬೇಕು. ಆದ್ದರಿಂದ ನೀವು ಪ್ಯಾಂಟ್ ಹೊಲಿಯೋದು ಬೇಡ ಅಂದರೆ ಮಾಮೂಲಿ ಪ್ಯಾಂಟ್ನ ನೀವು ಮಧ್ಯಭಾಗದಲ್ಲಿ ಕಟ್ ಮಾಡಿದ್ರೆ 2 ಕಾಲುಗಳು ಬಂದ್ಬಿಡುತ್ತೆ. ಆದ್ದರಿಂದ ಸುಮ್ಮನೆ ಯಾಕೆ ಇದನ್ನು ಆ ಥರ ಮಾಡೋದು ಅಂತ ಮಾಮೂಲಿ ಒಂದು ಬಟ್ಟೆನ ತೊಗೊಂಡು ಅವನ್ನ ಒಂದು ಹಳೆ ಪ್ಯಾಂಟ್ನ ತೊಗೊಂಡು ಆ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಒಂದು ಪ್ಯಾಂಟ್ನ ಇಟ್ಬಿಟ್ಟು ಮಕ್ಕಳ ಸೈಜ್ ಒಂದು ಪ್ಯಾಂಟ್ನ ಕಟ್ ಮಾಡಿ, ಅದು ಅವನಿಗೆ ಹಾಕೋಕ್ಕಲ್ಲ, ಜಸ್ಟ್ ಆ ಸ್ಟಿಚ್ಗೆ, ಅಂದರೆ ಆ ಸ್ಟಿಚ್ ಮೇಲೆ ಅವನು ಕೂತ್ಕೊಂಡಿದ್ದಾನೆ, ಆ ಸ್ಟಿಚ್ ನಡೀತಾ ಇದೆ ಅಂತ ಒಂದು ಥೀಮ್ ಬರೋಕ್ಕೆ. ಆದ್ದರಿಂದ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಈ ರೀತಿಯಾಗಿ ಸಾಕ್ಸ್ನ ಹಾಕ್ತಾಯಿದ್ದೀನಿ, ಅಂದರೆ ಕೂತ್ಕೊಂಡಿರೋ ಟೈಪಲ್ಲಿ ನೋಡಿ. ಈ ರೀತಿಯಾಗಿ ಸಾಕ್ಸ್ನ ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿ ಈ ರೀತಿ ಪೇಪರ್ನ ತುಂಬಿದ್ದೀನಿ ಒಳಗಡೆ. ಈ ರೀತಿ ಒಂದು ಕಾಲು ಶೇಪ್ ಬರಬೇಕು, ಆದ್ದರಿಂದ ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಪೇಪರ್ ಹೇಗೆ ತುಂಬೋದು, ಮಾಮೂಲಿ ಪೇಪರ್ನ ಮುದ್ದೆ ಮಾಡಿಕೊಂಡು ನೀವು ತುಂಬೋದು. ಈ ರೀತಿಯಾಗಿ 2 ಅಕ್ಕಪಕ್ಕ ನಿಲ್ಲಿಸ್ಬೇಕಾಗುತ್ತೆ ಕಾಲುಗಳು. ಅವನು ಅದ್ರ ಒಳಗೆ ಹೋಗಿ ನಿಂತ್ಕೊಂಡಾಗ ಮೇಲೆ ಅವ್ನು ಕೂತ್ಕೊಂಡಿದ್ದಾನೆ, ಕೆಳಗಡೆ ಅವನ ಕಾಲು ಇರುತ್ತೆ, ಅದು ನೋಡೋಕೆ ಏನಂತೆ ಆಸ್ಟ್ರಿಚ್ ಕಾಲು ಥರ ಕಾಣುತ್ತೆ. ಆದ್ದರಿಂದ ನೋಡಿ ಈಗ ಸಾಕ್ಸ್ನ ಒಳಗೆ ನಿಧಾನವಾಗಿ ಪೇಪರ್ನ ಮುದ್ದೆ ಮಾಡಿಬಿಟ್ಟು ಸಾಕ್ಸ್ನ ಒಳಗೆ ನಾವು ತುಂಬಬೇಕಾಗುತ್ತೆ. ಸಾಕ್ಸ್ನ ಒಳಗೆ ನಾನು ಪೇಪರ್ ಯಾಕೆ ತುಂಬಿದ್ದೀನಿ, ನೀವು ಬಟ್ಟೆ ಅಥವಾ ಹತ್ತಿ ಹಾಕ್ಬೋದು. ಬಟ್ಟೆ ಹತ್ತಿ ಅಂದರೆ ತುಂಬ ವಜ್ಜೆ ಅನಿಸ್ಬಿಡುತ್ತೆ, ಅದರಿಂದ ಪೇಪರ್ ಲೈಟ್ ವೆಯ್ಟ್ ಇರುತ್ತಲ್ಲ, ಅದರಿಂದ ನಾನು ಪೇಪರ್ನ ಹಾಕಿದ್ದೀನಿ ನೋಡಿ. ಈ ರೀತಿಯಾಗಿ ಪೇಪರ್ನ ಹಾಕಿ ತುಂಬ ಚೆನ್ನಾಗಿರುತ್ತೆ. ಪೇಪರ್ ಹಾಕಿದ್ರೆ ಲೈಟ್ ವೆಯ್ಟ್ ಇರುತ್ತೆ. ಮತ್ತು ರೆಟ್ಟಿಲ್ಲಿ ಹಾಕಿರೋದ್ರಿಂದ ರೆಡ್ ಅಷ್ಟು ಗಟ್ಟಿ ಇರೋದಿಲ್ಲ, ಅದರಿಂದ ಪೇಪರ್ ಹಾಕೋದೇ ಉತ್ತಮ ನೋಡಿ. ಈ ರೀತಿಯಾಗಿ ನಿಧಾನವಾಗಿ ಎಲ್ಲ ಪೇಪರ್ನು ಈ ಥರ ಹಾಕ್ತಾಯಿದ್ದೀನಿ. ಶೇಪ್ ಕೊಡಬೇಕು, ಅಂದರೆ ಸಾಕ್ಸ್ ಹಾಕಿರ್ತೀವಲ್ಲ, ಸಾಕ್ಸಿಗೆ ಕರೆಕ್ಟಾಗಿ ನಾವು ಒಂದು ಕಾಲು ಥರನೇ ಶೇಪ್ ಕೊಡಬೇಕಾಗುತ್ತೆ ನೋಡಿ. ಈಗ ಶೇಪ್ ಕೊಟ್ಟಾಗಿದೆ. ಇಷ್ಟು ಒಂದು 2 ಸೇಮ್ ಇದೆನಾ ಕಾಲುಗಳು ಅಂತ ನೋಡ್ಕೊಳ್ಳಿ ಸೈಜು, ಅಂದರೆ ಒಂದು ಜಾಸ್ತಿ ಒಂದು ಕಡಿಮೆ ಆ ಥರ ಮಾಡಬೇಡಿ. ಒಂದು ಉದ್ದ ಕಾಲು ಒಂದು ಸಣ್ಣ ಕಾಲಾಗುತ್ತೆ. ಆದ್ದರಿಂದ ನೋಡಿ ಪೇಪರ್ನ ಹಾಕಿಬಿಟ್ಟು ಇದನ್ನು ಒಂದ್ಸರಿ ನಾನು ಇಟ್ಟು ನೋಡ್ತೀನಿ, ಒಂದು ಸ್ಟ್ಯಾಪ್ಲರ್ ಹಾಕಿ ನೋಡ್ಕೊಳ್ಳಿ ಕರೆಕ್ಟ್ ಕಾಣುತ್ತೋ ಇಲ್ಲ ಮಕ್ಕಳಿಗೆ ಅಂತೇಳಿ ನೋಡಿ. ಇದು ಜಸ್ಟ್ ಒಂದು ಸ್ಟ್ಯಾಪ್ಲರ್ನ ಹಾಕ್ತಾಯಿದ್ದೀನಿ ಆ ಕಡೆ ಈ ಕಡೆ ಸೇರಿ. ನಂತರದಲ್ಲಿ ಉದ್ದ ಇರುವಂಥ ಬಟ್ಟೆನ ನೀವು ಕಟ್ ಮಾಡ್ಕೋಬೋದು. ಒಂದ್ಸರಿ ಮಕ್ಕಳಿಗೆ ಕೂಡ ಹಾಕಿ ನೋಡಿ ನೀವು, ಒಂದ್ಸರಿ ಕರೆಕ್ಟ್ ಆಗುತ್ತೋ ಇಲ್ಲ ಅಂತ ನೋಡಿ. ಒಂದ್ಸರಿ ಹಾಕೋಕ್ಕೆ ಕೂಡ ಈಸಿ ತುಂಬ. ನಾನು ಹೇಳ್ದಂಗೆ ಕ್ರಾಸಲ್ಲಿ ಹಾಕಿಬಿಟ್ರೆ ನೋಡಿ ಈ ರೀತಿ ಕಾಲುಗಳು, ಅವನು ಮೇಲೆ ಕೂತ್ಕೊಂಡಿದ್ದಾನೆ ಅಂತ, ಅದು ಕೆಳಗಡೆ ಇರೋದು ಒಂದು ಆಸ್ಟ್ರಿಚ್ ಕಾಲು ಥರ ನೋಡಿ. ಹೊರಗಡೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ
ಮೇಲ್ಗಡೆ ಕೂತ್ಕೊಂಡಿರೋದು ಅವನು, ಕೆಳಗಡೆ ಆಸ್ಟ್ರಿಚ್ ಕಾಲು ಥರ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ನೋಡಿದ್ರೆ ನಿಮಗೆ ಒಂದೇ ಸರಿ ನೋಡೋಕ್ಕೆ ಒಂಥರ ಅನಿಸ್ಬೋದು, ಅದು ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ರೆಡಿ ಆಗುತ್ತೆ ನೋಡಿ. ನಂತರ ಈಗ ಆಸ್ಟ್ರಿಚ್ ಆಲ್ಮೋಸ್ಟ್ ಮುಗಿದಿದೆ, ಅದು ಕಲರ್ ಮಾಡೋದು ಕಣ್ಣು ಮಾಡೋದೆಲ್ಲ ಇದೆ. ಈಗ ಒಂದು ಟೋಪಿನ ಕೂಡ ಮಾಡ್ತಾಯಿದ್ದೀನಿ, ಅದನ್ನು ಮನೆಯಲ್ಲೇ ಕೂಡ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಅಂಗಡಿಯಲ್ಲಿ ಕೂಡ ತೊಗೊಂಡು ಪೇಂಟ್ ಮಾಡ್ಬೋದು. ಅದನ್ನು ಮತ್ತೊಂದು ರೆಟ್ಟಿತ್ತಲ್ಲ ಅದನ್ನೇ ಮಾಡೋಣ ಅಂತ ಟೋಪಿ ಕೂಡ ಮಾಡ್ತಿದ್ದೀನಿ. ಅಂದರೆ ಕೌಬಾಯ್ ಟೋಪಿ ಅಂತೇಳಿ ಆ ಥರ ಒಂದು ಸ್ಕೈವಾರ್ನ ತ್ರಿಜ್ಯನ ತೊಗೊಂಡ್ಬಿಟ್ಟು ಅವ್ನ ತಲೆ ಸೈಜ್ ನೋಡ್ಕೊಂಡು ಮೇಲ್ಗಡೆ, ಅಂದರೆ ನೀವು ಟೋಪಿ ಹಾಕಿದಾಗ ಫುಲ್ ಒಳಗಡೆ ಹೋಗಬಾರ್ದು ತಲೆ, ಅವ್ನ ಕೂದಲು ಕಾಣಬೇಕು. ನಂತರದಲ್ಲಿ ಸ್ಪೆಕ್ಟ್ ಹಾಕಿದ್ರೆ ಸ್ಪೆಕ್ಟ್ ಕಾಣಬೇಕು. ಆದ್ದರಿಂದ ಅವನೊಂದು ತಲೆ ಸೈಜ್ ನೋಡ್ಕೊಂಡ್ಬಿಟ್ಟು ಆ ಸೈಜಲ್ಲಿ ನೀವು ರೆಟ್ಟನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಮಧ್ಯದಲ್ಲಿ ಒಂದು ರೌಂಡ್ ಕಟ್ ಮಾಡ್ಕೊಳ್ಳಿ, ಅವನ್ನ ಒಂದು ತಲೆ ಸೈಜಲ್ಲಿ. ಮತ್ತು ಉಳಿದಿರೋ ಒಂದು ರೆಟ್ ನೋಡಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಲ್ಲ, ಆ ಒಂದು ಸೈಜ್ಗೆ ಅದು ಕರೆಕ್ಟಾಗಿ ಆಗಬೇಕು ನೋಡಿ. ಕಟ್ ಮಾಡ್ಕೊಳ್ತಾ ಇದ್ದೀನಿ, ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ನೋಡಿ. ಈಗ ಕರೆಕ್ಟಾಗಿ ಒಂದು ತಲೆಯ ಒಂದು ಅರ್ಧ ಭಾಗ ಒಳಗಡೆ ಹೋಗ್ತಾಯಿದೆ. ನೆಕ್ಸ್ಟು ಅದೇನು ನಾವು ಮಧ್ಯದಲ್ಲಿ ಕಟ್ ಮಾಡಿದ್ವಲ್ಲ ಅದು ಕೂಡ ಯೂಸ್ ಆಗುತ್ತೆ, ಅದನ್ನು ಹೊಸಾಕಾಗಬಾರ್ದು ನೋಡಿ. ನಂತರ ಮಧ್ಯದಲ್ಲಿ ಸ್ವಲ್ಪ ರೌಂಡನ್ನ ಉಳಿತು ಅಂದರೆ ಅದಕ್ಕೆ ಸ್ವಲ್ಪ ಬೇರೆನ ಪೇಪರ್ನ ನಾವು ಜಾಯಿಂಟ್ ಮಾಡಿ ಹಾಕಬೇಕು. ಮಧ್ಯದಲ್ಲಿ ಕಟ್ ಮಾಡಿರುವಂಥ ಪೇಪರ್ನ ಮೇಲ್ಗಡೆ ಹಚ್ಚಬೇಕಾಗುತ್ತೆ ನೋಡಿ. ಕರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ಒಂಥರ ಡಿಫ್ರೆಂಟಾಗಿ ನೀವು ಮನೆಗೆ ಮಾಡೋದ್ರಿಂದ. ಇದು ಮತ್ತು ಸ್ವಲ್ಪ ರೆಟ್ ಗಟ್ಟಿ ಇತ್ತು, ಏನೂ ಆಗಲಿಲ್ಲ ನೋಡಿ. ಈ ರೀತಿ ಸ್ವಲ್ಪ ಇದನ್ನು ಮತ್ತು ಉಳಿದಿರುವಂಥ ಗ್ಯಾಪ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನಾನು ರೆಟ್ನ ಹಾಕಿ ಜಾಯಿಂಟ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಒಳಗಡೆ ಹಾಕಿಬಿಟ್ಟು ನೋಡ್ತಾಯಿದ್ದೀನಿ ನೋಡಿ, ಒಂಥರ ಜಾದುಗಾರ ಟೋಪಿ ಕಾಣ್ತಾ ಇದೆ. ಇದನ್ನು ಸದ್ಯಕ್ಕೆ ಸ್ವಲ್ಪ ನಾನು ಪ್ಲಾಸ್ಟರ್ ಹಾಕಿ ಹಚ್ತಾಯಿದ್ದೀನಿ. ನಂತರದಲ್ಲಿ ಇದಕ್ಕೆ ಗಮನ ಹಾಕ್ತೀನಿ, ಯಾಕಂದ್ರೆ ನಿಂತ್ಕೊಳ್ಳಿ, ಪದೇ ಪದೇ ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಅಂಥೇಳಿ ಜಸ್ಟ್ ನಿಂತ್ಕೊಳ್ಳೋಕ್ಕೋಸ್ಕರ ನಾನು ಪ್ಲಾಸ್ಟರ್ನ ಹಾಕ್ತಾಯಿದ್ದೀನಿ. ನಂತರದಲ್ಲಿ ಗಮ್ಮು ಅಥವಾ ಫೆವಿಕ್ವಿಕ್ಕು ನೀವೇನು ಯೂಸ್ ಮಾಡ್ತೀರೋ ಅದನ್ನು ಹಾಕಿ. ತುಂಬ ಜನ ಏನೋ 800 ಏನೋ ಗಮ್ ಅಂತಾರೆ, ಅದನ್ನು ಯೂಸ್ ಮಾಡಲ್ಲ ನಾನು, ಅದು ತುಂಬ ಗಟ್ಟಿ ಬರುತ್ತೆ ಅಂತಾರೆ ನೋಡಿ, ಗೊತ್ತಿಲ್ಲ ನನಗೆ ನೋಡಿ. ಈ ರೀತಿಯಾಗಿ ನಾನು ಹಚ್ಚಿದ್ದೀನಿ. ಮೇಲುಗಡೆ ಓಪನ್ ಇದೆಯಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಉಳಿದಿರುವಂಥ ರೆಟ್ ಮಧ್ಯದಲ್ಲಿ ಏನು ಕಟ್ ಮಾಡಿದ್ವಲ್ಲ ಅದನ್ನು ನಾವು ಹಾಕಬೇಕಾಗುತ್ತೆ. ಫಸ್ಟ್ ಇದನ್ನು ಗಟ್ಟಿಯಾಗಿ ನಾವು ಪ್ಲಾಸ್ಟರ್ನ ಹಚ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬಿಚ್ಚೋದ್ರೆ ಕಷ್ಟ. ಆದ್ದರಿಂದ ಪ್ಲಾಸ್ಟರು ಹಚ್ಚಿ ಗಮ್ನು ಕೂಡ ಹಚ್ಚಿ ನೋಡಿ. ಗಮ್ನ ಸುತ್ತಲೂ ಹಚ್ಚಬೇಕು. ನಂತರದಲ್ಲಿ ಉಳಿದಿರುವ ಮಧ್ಯದಲ್ಲೇ ಭಾಗ ಏನು ಕಟ್ ಮಾಡಿದ್ವಿ ಆವಾಗಲೇ ಅದನ್ನು ಕೂಡ ಈಗ ಇಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಪ್ಲಾಸ್ಟರ್ನ ಹಾಕಿಬಿಟ್ಟು ನಂತರದಲ್ಲಿ ಅದಕ್ಕೂ ಕೂಡ ಗಮ್ನ ಹಾಕಬೇಕಾಗುತ್ತೆ ನೋಡಿ. ಈ ರೀತಿ ಸುತ್ತು ಸ್ವಲ್ಪ ಸ್ವಲ್ಪ ಪ್ಲಾಸ್ಟರ್ನ ಹಚ್ತಾ ಇದ್ದೀನಿ. ಮತ್ತೇನಂದರೆ ಇಲ್ಲಿ ಎಲ್ಲನೂ ಗ್ರೇ ಕಲರು, ಟೋಪಿ ಕೂಡ ಗ್ರೇ ಕಲರೇ ಇಲ್ಲಿ ನೋಡಿ. ಅವ್ರು ಕರೆಕ್ಟಾಗಿದೆ, ತಲೆ ಒಳಗೆ ಕೂಡ ಹೋಗೋದಿಲ್ಲ, ಇಷ್ಟೇ ಇರಬೇಕು ಕರೆಕ್ಟಾಗಿ. ತುಂಬ ಒಳಗಡೆ ಹೋಗ್ಬಿಟ್ರೆ ಅವ್ರ ತಲೆ ಫುಲ್ ಮುಳುಗೋಗ್ಬಿಡುತ್ತೆ ನೋಡಿ. ಟೋಪಿ ಹಾಕೋದು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ರೀತಿಯಾಗಿ ಈಗ ಆಸ್ಟ್ರಿಚ್ ರೆಡಿಯಾಗಿದೆ, ಟೋಪಿ ಕೂಡ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಪಾಪ ಅವನಿಗೆ ಹುಷಾರಿಲ್ಲ ಅಂದ್ರೂ ಪಾಪ ಬಂದಿದ್ದಾನೆ ಹೊರಗಡೆ ಕರೆದೆ ಅಂತ, ತುಂಬ ಕೆಮ್ಮಿತ್ತು ಅವನಿಗೆ ನೋಡಿ. ಈ ಟೋಪಿ ಹತ್ತಿರದಿಂದ ನೋಡಿ ಈ ರೀತಿಯಾಗಿ ಪ್ಲಾಸ್ಟರ್ ಹಚ್ಚಿದ್ದೀನಿ. ನಂತರದಲ್ಲಿ ಎಲ್ಲ ಗಮ್ನ ಕೂಡ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಆಸ್ಟ್ರಿಚ್ ಕತ್ತಿತ್ತಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ವೈಟ್ ಪೇಪರ್ನ ತಗೊಂಡು ಅದನ್ನು ಎಲ್ಲ ಪೇಪರ್ನ ಅದಕ್ಕೆ ಹಚ್ಚಬೇಕಾಗುತ್ತೆ. ವೈಟ್ ಮಾಡ್ಕೋಬೇಕು ಫುಲ್ ನೋಡಿ, ಅದ್ರ ಕತ್ತು ಮುಖ ಪೂರ್ತಿ ವೈಟಾಗಿ ಆಗಬೇಕು ನೋಡಿ. ಈಗ ಸ್ಪ್ರೇ ತೊಗೊಂಡಿದ್ದೆ, ಗ್ರೇ ಕಲರ್ ಸ್ಪ್ರೇ, ಪೇಂಟ್ ಸ್ಪ್ರೇ ಪೇಂಟ್ ಅಂಗಡಿಯಲ್ಲಿ ಸಿಗುತ್ತೆ. ಈಗ ನಾನು ಎಲ್ಲ ಒಂದು ಆಸ್ಟ್ರಿಚಿಗೆ ನಾನು ಈ ರೀತಿಯಾಗಿ ಒಂದು ಗ್ರೇ ಸ್ಪ್ರೇ ತೊಗೊಂಡಿದ್ದೀನಿ, ಪೇಂಟ್ ಸ್ಪ್ರೇ. ಇದು ಮೇಯ್ನಾಗಿ ಸಿಗೋದಂದರೆ ಪೇಂಟ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ಫುಲ್ ಒಂದು ಆಸ್ಟ್ರಿಚಿಗೆ ನಾನು ಕಲರ್ ಮಾಡಿದ್ದೀನಿ. ಮತ್ತು ಹ್ಯಾಟಿಗೆ ಕೂಡ ಇದನ್ನು ಕಲರ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಹಳೆ ಚಸ್ಮಾ ಇತ್ತು, ಚಸ್ಮಾಕ್ಕೂ ಪೇಂಟ್ ಮಾಡಿದ್ದೀನಿ. ಹಾಗೆ ಒಂದು ವಾಚ್ ಇತ್ತು, ವಾಚ್ಗೂ ಪೇಂಟ್ ಮಾಡಿದ್ದೀನಿ. ಹಾಗೆ ಒಂದು ಸ್ಲಿಪ್ಪರ್ಸ್ಗೂ ನಾನು ಪೇಂಟ್ನ ಮಾಡಿದ್ದೀನಿ. ಒಂದು ಸ್ಪ್ರೇ ತೊಗೊಂಡು ಈ ರೀತಿಯಾಗಿ ನಾನು ಸ್ಪ್ರೇನ ಮಾಡ್ತೀನಿ. ಈ ಸ್ಪ್ರೇಗೆ 300 ರೂಪಾಯಿ ಇದೆ ಅಂಗಡಿಯಲ್ಲಿ, ಒಂದೊಂದು ಅಂಗಡಿಯಲ್ಲಿ 400-500 ರೂಪಾಯಿ ಹೇಳ್ತಾರೆ ನೋಡಿ. ಈ ರೀತಿ ಕಾಲುಗಳಿತ್ತಲ್ಲ ಅದನ್ನು ಕೂಡ ಪ್ಲಾಸ್ಟರ್ನ ತೆಗೆದುಬಿಟ್ಟು, ಅಂದರೆ ನಾನು ಪಿನ್ ಹಾಕಿದ್ನಲ್ಲ ಪಿನ್ನ ತೆಗೆದುಬಿಟ್ಟು ಹೊಲಿದಿದ್ದೀನಿ ನಾನು. ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಕಣ್ಣು ಬಿಡಿಸ್ಬೇಕಲ್ಲ, ಕಣ್ಣಿಗೆ ಸಣ್ಣದೊಂದು ಸ್ಕೆಚ್ನ ಹಾಕ್ಕೊಳ್ಳಿ ಮೇಲ್ಗಡೆ. ಇವಾಗ ಬ್ಲ್ಯಾಕ್ನ ಒಂದು ಪೇಂಟ್ನ ತೊಗೊಂಡು ನೀವು ಯಾವುದಾದ್ರು ಒಂದು ಟ್ಯೂಬ್ ಪೇಂಟು ಅಥವಾ ಬೇರೆ ಬಾಟಲ್ ಪೇಂಟು ಯಾವ್ದಾದ್ರು ತೊಗೊಂಡು ಈ ರೀತಿ ಸಿಂಪಲ್ಲಾಗಿ ನೀವು ಕಣ್ಣನ್ನ ಬಿಡಿಸ್ಕೊಳ್ಳಿ ನೋಡಿ. ಈ ರೀತಿ ಸಿಂಪಲ್ಲಾಗಿ ನಿಮಗೆ ಕಣ್ಣು ಯಾವ ಶೇಪ್ ಇರುತ್ತೆ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ. ಫಸ್ಟು ಒಂದು ಜಸ್ಟ್ ಲೈಟಾಗಿ ಒಂದು ಸ್ಕೆಚ್ನ ಹಾಕ್ಕೊಂಡ್ಬಿಟ್ಟು ಬ್ಲ್ಯಾಕ್ ಪೇಂಟ್ನ ತೊಗೊಂಡು ಫುಲ್ ಬ್ಲ್ಯಾಕಲ್ಲಿ ಮಾಡಿಬಿಟ್ಟು ನಂತರ ಅಕ್ಕಪಕ್ಕದಲ್ಲಿ ಸ್ವಲ್ಪ ವೈಟ್ ಪೇಂಟ್ನ ತೊಗೊಂಡು ಈ ರೀತಿ ಹಚ್ತಾಯಿದ್ದೀನಿ.
ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಮತ್ತು ಒಂದು ಏನಾದರೂ ಒಂದು ಮಾಡ್ತೀರಾ ನೀವು, ಒಂದು ಮಾಡಲ್ ಮಾಡ್ತೀರಾ ಅಂದರೆ ಅದಕ್ಕೆ ಮೇನ್ ಕಣ್ಣೇ ಇಂಪಾರ್ಟೆಂಟ್. ಯಾಕಂದರೆ ಕಣ್ಣು ಚೆನ್ನಾಗಿ ಬಿಟ್ಟರೆ ನಮಗೆ ಮೂರ್ತಿ ಹೇಗಿದ್ರೂ ಚೆನ್ನಾಗಿ ಕಂಡುಬಿಡುತ್ತೆ, ಅದೇ ಅಟ್ರಾಕ್ಷನ್ ಆಗಿರುತ್ತೆ. ನೋಡಿ, ಎರಡು ಕಡೆಯೂ ಈ ರೀತಿ ಕಣ್ಣನ್ನ ಬಿಡಿಸ್ಕೊಂಬಂದಿದ್ದೀನಿ. ಈಗ ಬಾಯಿ ಬಿಡಿಸ್ಬೇಕು ಅದಕ್ಕೆ. ಅದರಿಂದ ಒಂದು ಬಾಟಲ್ ಪೇಂಟ್ನ ತೊಗೊಂಡ್ಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ. ಫಸ್ಟ್ ನಾನು ಫುಲ್ ಹಾಕೋಣ ಅಂದ್ಕೊಂಡೆ, ಅದು ಬೇರೆ ಪಕ್ಷಿ ಥರ ಕಂಡುಬಿಡುತ್ತೆ. ಅದರಿಂದ ಈ ರೀತಿ ಮಧ್ಯದಲ್ಲಿ ಮಾತ್ರ ಈ ರೀತಿ ಹಚ್ತಾ ಇದ್ದೀನಿ. ನೋಡಿ, ಇವಾಗ ನಮಗೆ ಸೂಪರಾಗಿರುವಂಥ ಗ್ರೇ ಆಸ್ಟ್ರಿಚ್ ರೆಡಿಯಾಗಿದೆ. ಹಾಗೂ ಟೋಪಿ ಕೂಡ, ಚಸ್ಮಾ ಕೂಡ ಎಲ್ಲ ರೆಡಿಯಾಗಿದೆ. ಇದನ್ನು ಹಾಕಿಬಿಟ್ಟು ನಾವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ಒಂಥರ ಡಿಫ್ರೆಂಟ್ ಮಾಡಿದ್ದೀರಾ ಅಂತ ನಾನು ಹೋದಾಗ ಕೂಡ ತುಂಬ ಜನ ಕೇಳಿದರು ನನಗೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೀವೇ ಮಾಡಿದ್ದೆ, ಎಲ್ಲಿ ಮಾಡಿಸಿದ್ರಿ ಅಂತ ಕೇಳಿದರು. ಯಾಕಂದರೆ ಲಾಸ್ಟ್ ಟೈಮು ನಾನು ಕಾರ್ ಮಾಡಿದಾಗ ಕೂಡ ತುಂಬ ಜನ ಅಪ್ರಿಷಿಯೇಟ್ ಮಾಡಿದರು. ನೋಡಿ, ಈಗ ರೆಡಿಯಾಗಿದೆ. ನಮ್ಮ ಒಂದು 4 ದಿನದ ಪ್ರಯತ್ನ, ಈಗ ಒಂದು ಮಾಡಲ್ ಈಗ ರೆಡಿಯಾಗಿದೆ. ಬನ್ನಿ ಒಂದ್ಸರಿ ಹಾಕಿ ಕೂಡ ತೋರಿಸೋಣ ನಿಮಗೆ ಹೇಗೆ ಕಾಣುತ್ತೆ ಅಂಥೇಳಿ. ನೋಡಿ, ಸಿಂಪಲ್ಲಾಗಿ ಮತ್ತು ತುಂಬ ಅಟ್ರಾಕ್ಟಿವ್ ಆಗಿ ನಮಗೆ ಆಸ್ಟ್ರಿಚ್ ರೆಡಿಯಾಗಿದೆ. ಗ್ರೇ ಆಸ್ಟ್ರಿಚ್ ನಿಮಗೆ ಬೇಕಾದ ಕಲರಲ್ಲಿ ನೀವು ಮಾಡ್ಕೋಬೋದು. ಮತ್ತು ಸ್ಕೂಲಿಗೆ ಹೊರಡುವ ದಿನ ಹೇಗೆ ರೆಡಿ ಆದ ನನ್ನ ಮಗ ಅಂತ ಹೇಳಿದರೆ, ನೋಡಿ, ನಾನು ಮಾಡಿರುವಂಥ ಗ್ರೇ ಹ್ಯಾಟು ಹಾಗೂ ಆಸ್ಟ್ರಿಚು, ಗ್ರೇ ವಾಚು, ಗ್ರೇ ಒಂದು ಚಸ್ಮಾ, ಗ್ರೇ ಸ್ಲಿಪ್ಪರು, ಅದು ಎಲ್ಲದಕ್ಕೂ ಕಲರ್ ಮಾಡಿಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನೋಡಿ, ಅವನು ಓಡಿದ್ರು ಕೂಡ ಒಂಥರ ಗಲ 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 ಅಂತ ಸೌಂಡ್ ಬರ್ತಾಯಿತ್ತು. ಅದು ತುಂಬ ಜನ ಇಷ್ಟಪಟ್ಟರು. ಇಲ್ಲಿ ಮನೆ ಹತ್ರ ತುಂಬ ಜನ ಇಷ್ಟಪಟ್ಟರು. ಸ್ಕೂಲಲ್ಲೂ ಕೂಡ ಟೀಚರ್ಸು ಕೂಡ ಅಪ್ರಿಷಿಯೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡಿದರು. ಮತ್ತು ಮಕ್ಕಳು ಕೂಡ ನೋಡಿ, ಮಕ್ಕಳು ಕೂಡ ನೋಡ್ತಾ ತಿರುಗಿ ನೋಡ್ತಾಯಿದ್ರು. ನೀವು ಕೂಡ ಈ ರೀತಿಯಾಗಿ ಸಿಂಪಲ್ಲಾಗಿ ನಿಮ್ಮ ಮಕ್ಳಿಗೆ ಕೂಡ ಮಾಡ್ಕೋಬೋದು. ಹಾಗೆ ಒಂದು ಬಬಲ್ ಬಿ ಕಾರ್ ಅದ್ರ ವೀಡಿಯೋ ಹಾಕಿದ್ದೀನಿ, ಆ ವಿಡಿಯೋ ಕೂಡ ನೋಡ್ಕೊಳ್ಳಿ. ಹಾಗೂ ನಮ್ಮ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.